ಯುಗ ಯುಗ ಕಳೆದರೂ ಯುಗಾದಿ ಮತ್ತೆ ಬರುತ್ತಿದೆ. ಹೊಸ ವರ್ಷದ ಆರಂಭದಲ್ಲಿ ನವೋಲ್ಲಾಸದೊಂದಿಗೆ ಜನರ ಜೀವನವನ್ನ ರಂಗೇರಿಸಲು ಬರುತ್ತಿದೆ ಯುಗಾದಿ ಹಬ್ಬ. ಯುಗದ ಆದಿ ಎಂದೇ ಬಿಂಬಿತವಾಗಿರುವ ಯುಗಾದಿ ಹಬ್ಬವು ಹಿಂದೂ ಸಂಪ್ರದಾಯದಂತೆ ಹೊಸ ವರ್ಷಕ್ಕೆ ಮುನ್ನುಡಿ ಬರೆಯುತ್ತದೆ. ಎಲ್ಲೆಡೆ ಹೊಸ ಚಿಗುರಿನಿಂದ ಕಂಗೊಳಿಸುವ ಮರಗಳು, ಚಿತ್ತಾಕರ್ಷದೊಂದಿಗೆ ಅರಳಿ ನಿಂತಿರುವ ಹೂಗಳು, ಮನ ತುಂಬಿ ಕೂಗುವ ಕೋಗಿಲೆಗಳು, ವೈಯಾರದಿಂದ ಮುತ್ತಿಕ್ಕುವ ಚಿಟ್ಟೆಗಳು. ಪ್ರಕೃತಿಯಲ್ಲಿ ಇಂತಹ ಸೊಬಗಿನ ದೃಶ್ಯಗಳು ಎಂತಹವರನ್ನು ಆಕರ್ಷಿಸುತ್ತದೆ. ವರ್ಷದ ಆರಂಭದಲ್ಲಿ ಹಬ್ಬಗಳಿಗೆ ಮುಹೂರ್ತವಿಡುವ ಯುಗಾದಿ ಹಬ್ಬವನ್ನ ಎಲ್ಲೆಡೆ ಸಡಗರ ಸಂಭ್ರಮದಿಂದ ಆಚರಿಸಲಾಗ್ತದೆ. ಯುಗಾದಿ ಹಬ್ಬದಂದು ಮನೆಯನ್ನ ತಳಿರು ತೋರಣಗಳಿಂದ ಸಿಂಗರಿಸಿ, ವಿಧ ವಿಧವಾದ ಖಾದ್ಯಗಳನ್ನ ತಯಾರಿಸಿ, ಹೊಸ ಬಟ್ಟೆ ಧರಿಸಿ, ಇಷ್ಟ ದೇವರಿಗೆ ಕೈ ಮುಗಿದು ಹಿರಿಯರು ಕಿರಿಯರೆನ್ನದೇ ಸಂಭ್ರಮದಿಂದ ಕಳೆಯುತ್ತಾರೆ. ನಂತರ ಬೇವು ಬೆಲ್ಲದ ಮಿಶ್ರಣವನ್ನ ಎಲ್ಲರೊಂದಿಗೆ ಹಂಚಿ ಸವಿಯುತ್ತಾರೆ. ಇಲ್ಲಿ ಬೇವು ಕಷ್ಟದ ಸಂಕೇತವಾದರೆ ಬೆಲ್ಲ ಸುಖದ ಸಂಕೇತ. ಇವೆರಡನ್ನ ಒಟ್ಟಿಗೆ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆನ್ನುವುದು ಈ ಹಬ್ಬದ ತಾತ್ಪರ್ಯವಾಗಿದೆ. ಯುಗಾದಿ ಹಬ್ಬಕ್ಕೆ ಭಾರತದಲ್ಲಿ ಹಲವು ರೀತಿಯಲ್ಲಿ ನಿರ್ಧರಿಸಲಾಗಿದೆ. ಪುರಾಣಗಳಲ್ಲಿ ಒಂದು ಬಗೆಯಾದರೆ ವೈಜ್ಞಾನಿಕವಾಗಿ ಇನ್ನೊಂದು ಬಗೆಯಾಗಿದೆ. ಮುಖ್ಯವಾಗಿ ಚಂದ್ರನ ಚಲನೆಯನ್ನ ಆಧರಿಸಿ ದಿನಗಣನೆಯನ್ನ ಮಾಡುವುದಕ್ಕೆ ಚಂದ್ರಮಾನ ಅಂತಾನೂ, ಸೂರ್ಯನ ಚಲನೆಯನ್ನಾಧರಿಸಿರುವ ದಿನಗಳ ಗಣನೆಯನ್ನ ಸೌರಮಾನ ಅಂತಾನೂ ಕರೆಯಲಾಗ್ತದೆ. ಸೂರ್ಯ ಮೇಷರಾಶಿಗೆ ಪ್ರವೇಶಿಸುವ ಪುಣ್ಯಕಾಲಕ್ಕೆ ಸೌರಮಾನ ಯುಗಾದಿ ಅಂತ ಕರೆಯಲಾಗ್ತದೆ. ಭಾರತೀಯರಾದ ನಾವು ಪಂಚಾಂಗ ಶಾಸ್ತ್ರಗಳ ಮೇಲೆ ನಂಬಿಕೆಯನ್ನಿಟ್ಟುಕೊಂಡಿದ್ದೇವೆ. ಹಳೆಯದನ್ನ ಅಳಿಸಿ ಹಾಕುತ್ತಾ ಹೊಸದನ್ನ ತರುವ ಯುಗಾದಿ ಮಹಾಯೋಗವೇ ಸರಿ. ವಿಕಾಸದ ಆಶಯದೊಂದಿಗೆ ಸಂವತ್ಸರದ ಆರಂಭದಲ್ಲಿ ಪ್ರತಿಯೊಬ್ಬರ ಬಾಳಿನಲ್ಲಿ ಹೊಸ ಭರವಸೆಯ ಕನಸು ನನಸಾಗಲಿ. ಯುಗಾದಿಯ ಬೇವು ಬೆಲ್ಲ ಬದುಕಿಗೆ ಬುನಾದಿಯಾಗಲಿ ಎನ್ನುವುದೇ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರ ಆಶಯವಾಗಿದೆ. ಸರಳ ವಾಸ್ತುವಿನಿಂದ ನಾಡಿನ ಸಮಸ್ತ ಜನರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.